ಸ್ಟಿಂಗ್ಲೆಸ್ ಬಿ ಮೊಜೆಂಟಿ ಅಂದರೆ ನಾವು ಜೇನುತುಪ್ಪ ಬಿಸಿಲಲ್ಲಿ ಇಟ್ಟ ನಂತರ ಈ ರೀತಿ ಮೇಣ ಉಳಿತದೆ. ಉಳಿದಾಗ ನಾವು ಏನು ಮಾಡ್ತೇವೆ, ಅದನ್ನು ತೊಳೆದು ಅಂದರೆ ಬಾಕಿ ಮೇಣವನ್ನು ನಾವು ತೆಗೀತೇವೆ. ಹಾಗೆ ಜೇನುತುಪ್ಪ ಅದರಲ್ಲಿ ಸ್ವಲ್ಪ ಸ್ವಲ್ಪ ಇರ್ತದೆ, ಮತ್ತು ಪರಾಗಸವು ಇರ್ತದೆ, ಎಲ್ಲ ನೀರಿನಲ್ಲಿ ತೊಳೆದು ಹೋಗ್ತದೆ. ಹಾಗೆ ಅದನ್ನು ಅದೇ ರೀತಿಯ ತಂದು ಹೊರಗೆ ಇಟ್ಟು ಬಿಟ್ಟರೆ ನೋಡಿ ಏನು ಮಾಡ್ತದೆ ನೋಡಿ, ಇದು ಮೊದಲು ತೆಗೆದದ್ದು. ಹಾಗೆ ಅದರಲ್ಲಿದ್ದ ಮೇಣ ಮತ್ತು ಜೇನುತುಪ್ಪವನ್ನು ಅದು ಪುನಃ ಕಲೆಕ್ಟ್ ಮಾಡಿಕೊಂಡು ಹೋಗ್ತದೆ. ಆದ ಕಾರಣ ನಾವು ಜೇನುತುಪ್ಪ ತೆಗೆದ ನಂತರ ಈ ರೀತಿ ತಂದು ಹೊರಗೆ ಇಟ್ಟುಬಿಟ್ರೆ ಅದರ ಮೇಣವನ್ನು ಮತ್ತು ಈಗ ನೋಡಿ ಈ ರೀತಿ ಇದೆ ಎಲ್ಲ ಮೇಣ. ಹಾಗೆ ಅದೇ ರೀತಿ ಮೊದಲಿದ್ದದ್ದು. ಈಗ ಇದರಲ್ಲಿ ಉಳಿದದ್ದು ಪರಾಗ ಮಾತ್ರ, ಮೇಣವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗಿದೆ, ಪರಾಗ ಮಾತ್ರ ಉಳಿದಿದೆ. ಹಾಗೆ ಅದೇ ರೀತಿ ಈಗ ಇಲ್ಲಿದೆ, ಇದನ್ನು ಸಹ ಎಲ್ಲ ಕಲೆಕ್ಟ್ ಮಾಡಿ ತಗೊಂಡು ಹೋಗಲಿಕ್ಕೆ ಬಂದ ನೊಣಗಳಿದ್ದು. ಹಾಗೆ ಜೇನುತುಪ್ಪ ಸಹ ಇದ್ದರೆ ಅದನ್ನು ಸಹ ಅದು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗ್ತದೆ. ಹಾಗೆ ನಾವು ನೀರಿನಲ್ಲಿ ತೊಳೆದರೆ ಅದು ವೇಸ್ಟ್ ಆಗ್ತದೆ. ಆದ ಕಾರಣ ಈ ರೀತಿ ಇಟ್ಟರೆ ಅಂದರೆ ಮೇಣವು ಅದಕ್ಕೆ ಉಪಯೋಗ ಆಗ್ತದೆ. ನಮಗೆ ಅಗತ್ಯ ಇಲ್ಲದಿದ್ದರೆ ಮೇಣವನ್ನು ಈ ರೀತಿ ಇಟ್ಟು ಬಿಟ್ಟರೆ ಎಲ್ಲ ಮೇಣ ಕಲೆಕ್ಟ್ ಮಾಡಿಕೊಂಡು ಹೋಗ್ತದೆ. ಹಾಗೆ ಒಂದೆರಡು ದಿವಸ ಕಳೆದ ನಂತರ ನಾವು ಸ್ವಲ್ಪ ಇದನ್ನು ಪಲ್ಟಿ ಮಾಡಿ ಕೊಡಬೇಕು. ಯಾಕಂದರೆ ಇದು ಸಂಜೆ ಆಗುವಾಗ ಎಲ್ಲ ಹೋಗಿರ್ತದೆ ಇಲ್ಲಿಂದ. ಹಾಗೆ ನಾವು ಇಡುವಾಗ ಯಾವಾಗಲೂ ನೋಡಿ ಇಂಥ ಸ್ಟ್ಯಾಂಡಲ್ಲಿ ಇಡಬೇಕು. ಯಾಕೆಂದರೆ ಅಲ್ಲಿ ನಾನು ಇರುವೆಯ ಉಡಿ ಹಾಕಿದ್ದೇನೆ. ಇಲ್ಲದಿದ್ದರೆ ನಾವು ಇಂಥ ಜಾಗದಲ್ಲೆಲ್ಲ ಇಟ್ಟು ಬಿಟ್ಟರೆ ಇರುವೆ ಸಹ ಬಂದು ಮೊಜೆಂಟಿಯನ್ನು ತೊಂದರೆ ಮಾಡಿ ಓಡಿಸ್ತದೆ. ಹಾಗೆ ಇರುವೆ ಬರದ ಹಾಗೆ ನೋಡಿಕೊಳ್ಬೇಕು. ಈ ರೀತಿ ಇಟ್ಟು ಬಿಟ್ಟರೆ ಅಂದರೆ ಎಲ್ಲ ಮೇಣವನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತದೆ. ಅದಕ್ಕೆ ಅಂದರೆ ಈಗ ಮಳೆಗಾಲದ ಕಾರಣ ಮೇಣಗಳು ಸಿಗುವುದಿಲ್ಲ. ಇಲ್ಲಿಂದೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದರ ಉಪಯೋಗ ಪುನಃ ಮಾಡ್ತದೆ ಅದು. ಆದ ಕಾರಣ ನಾವು ಯಾವಾಗಲೂ ಈ ರೀತಿ ಸ್ಟ್ಯಾಂಡಲ್ಲಿ ಇಟ್ಟು ಸ್ವಲ್ಪ ಇರುವೆ ಉಡಿ ಹಾಕಿದರೆ ಇರುವೆಗಳು ಮೇಲೆ ಬರುವುದಿಲ್ಲ. ನೋಡಿ ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದೆ, ಪರಾಗ ಸಹ ಕಲೆಕ್ಟ್ ಮಾಡಿಕೊಂಡು ಹೋಗ್ತದೆ. ನೋಡಿ ಅದರ ಕಾಲಿನಲ್ಲಿ ಪರಾಗ ಇದೆ. ಹಾಗೆ ನಾವು ಅದನ್ನು ನೀರಿನಲ್ಲಿ ತೊಳೆದು ವೇಸ್ಟ್ ಮಾಡೋದಕ್ಕಿಂತ ಒಳ್ಳೆಯದು ಈ ರೀತಿ ಇಟ್ಟರೆ ಅಂದರೆ ಇದು ಪುನಃ ನಮಗೆ ಅದಕ್ಕೂ ಒಳ್ಳೆಯದು. ಅಂದರೆ ಗೂಡಿನಲ್ಲಿ ಈಗ ಮಳೆಗಾಲದ ಕಾರಣ ಪರಾಗ ಸಿಗುವುದಿಲ್ಲ. ಹಾಗೆ ಇಲ್ಲಿಂದ ನಮಗೆ ವೇಸ್ಟ್ ಆಗುವ, ಈಗ ನೀರಿನಲ್ಲಿ ತೊಳೆದರೆ ಎಲ್ಲ ವೇಸ್ಟ್ ಆಗಿ ಹೋಗ್ತದೆ.